ಬೆಂಗಳೂರಿನಲ್ಲಿ ಭಾರತೀಯ ಪ್ಯಾರಾಲಿಂಪಿಕ್ ಸಮಿತಿ ಹಮ್ಮಿಕೊಂಡಿದ್ದ ಲಿಮಿಟ್ಲೆಸ್ ಇಂಪ್ಯಾಕ್ಟ್ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ದೇಶದ ಅಪ್ರತಿಮ ಪ್ಯಾರಾ ಸಾಧಕರಿಗೆ ಅದ್ದೂರಿ ಸನ್ಮಾನ ಮಾಡಲಾಗಿದೆ. ಟೋಕಿಯೋ ಪ್ಯಾರಾಲಿಂಪಿಕ್ ಚಿನ್ನದ ಸರದಾರ ಪ್ರಮೋದ್ ಭಾಗತ್ ಅವರಿಗೆ 2026 ವರ್ಷದ ಅತ್ಯುತ್ತಮ ಅಥ್ಲೀಟ್ ಪ್ರಶಸ್ತಿ ಒಲಿದಿದೆ. ಇದೇ ರೀತಿ ಪ್ಯಾರಿಸ್ ಒಲಿಂಪಿಕ್ಸ್ ಕಂಚು ವಿಜೇತೆ ದೀಪ್ತಿ ಜೀವನ್ ಜಿ ಅವರಿಗೆ ವರ್ಷದ ಅತ್ಯುತ್ತಮ ಮಹಿಳಾ ಅಥ್ಲೀಟ್ ಪ್ರಶಸ್ತಿ ಒಲಿದಿದೆ. ಕೈಕಾಲುಗಳಿಲ್ಲದಿದ್ದರೂ ವಿಶ್ವ ಚಾಂಪಿಯನ್ ಶೀತಲ್ ದೇವಿ ಅವರನ್ನೇ ಸೋಲಿಸಿದ ಅದ್ಭುತ ಆರ್ಚರ್ ಪಾಯಲ್ ನಾಗ್ ಅವರಿಗೆ ಈ ವರ್ಷದ ಉದಯೋನ್ಮುಖ ಕ್ರೀಡಾಪಟು ಪ್ರಶಸ್ತಿ ಲಭಿಸಿದೆ. ಶೀತಲ್ ದೇವಿಗೆ ತರಬೇತಿ ನೀಡಿದ ಖ್ಯಾತ ಕೋಚ್ ಅಭಿಲಾಷ್ ಚೌಧರಿ ಅವರಿಗೆ ವರ್ಷದ ಅತ್ಯುತ್ತಮ ಕೋಚ್ ಗೌರವ ಸಿಕ್ಕಿದೆ. ಇವರ ಜೊತೆಗೆ ಪ್ಯಾರಾ ಕ್ರೀಡೆಗೆ ಸಕಾರಾತ್ಮಕ ಬದಲಾವಣೆ ತಂದ ಗೋ ಸ್ಪೋರ್ಟ್ಸ್ ನ ದೀಪ್ತಿ ಬೋಪಯ್ಯ, ಪ್ಯಾರಿಸ್ ನಲ್ಲಿ ಭಾರತ 29 ಪದಕ ಗೆಲ್ಲಲು ಕಾರಣರಾದ ಪಿಸಿಎ ಉಪಾಧ್ಯಕ್ಷ ಸತ್ಯಪ್ರಕಾಶ್ ಸಾಂಗ್ವಾನ್, ಕ್ರೀಡಾ ನಿರೂಪಕ ಮಹಾವೀರ್ ಸಿಂಗ್ ರಾವತ್ ಹಾಗೂ ಇಂಡಿಯನ್ ಆಯಿಲ್ ಸಂಸ್ಥೆಗೂ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇವತ್ತು ಇಂಟರ್ನ್ಯಾಷನಲ್ ಇಂಪ್ಯಾಕ್ಟ್ ಅವಾರ್ಡ್ ಫಂಕ್ಷನ್ ಬ್ಯಾಂಗ್ಳೂರಲ್ಲಿ ಕಂಡಕ್ಟ್ ಆಗಿದೆ. ಪ್ಯಾರಾ ಒಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಇದನ್ನು ಆರ್ಗನೈಸ್ ಮಾಡಿದೆ. ಇವತ್ತು ದೇಶದಲ್ಲಿ ಗೆದ್ದಂತ ಅಥ್ಲೀಟ್ಗಳಿಗೂ ಮತ್ತು ಕೋಚಸ್ಸಿಗೆ ಮತ್ತು ಯಾರು ಪ್ಯಾರಾ ಸ್ಪೋರ್ಟ್ಸಿಗೆ ಡೆವಲಪ್ಮೆಂಟಿಗೆ ಅವರು ಸಹಯೋಗ ಕೊಟ್ಟು ನಮಗೆ ಡೆವಲಪ್ ಆಗಲಿಕ್ಕೆ ಯಾರು ಹೆಲ್ಪ್ ಮಾಡ್ಯಾರೆ ಅವ್ರಿಗೆಲ್ರಿಗೂ ನಾನು ಇವತ್ತು ಧನ್ಯವಾದ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಈವನ್ ಇಷ್ಟೆಲ್ಲ ಡೆವಲಪ್ ಆಗೋದಕ್ಕೆ ಗೌರ್ಮೆಂಟು, ಮೀಡಿಯಾ, ಈವನ್ ಅದ್ರ ಜೊತೆ ಕಾರ್ಪೊರೇಟು ಇವರೆಲ್ಲ ನಮಗೆ ಸಹಾಯ ಮಾಡಿದ್ದಕ್ಕೇ ಇವತ್ತು ಇಷ್ಟು ದೊಡ್ಡದಾಗಿ ಪ್ಯಾರಾಲಿಂಪಿಕ್ ಬೆಳೆದಿದೆ. ಮತ್ತು ಇವತ್ತು ಯಾರ್ಯಾರು ಅವಾರ್ಡ್ ಗೆದ್ದಿದ್ದಾರೋ ಅವರಿಗೆ ನನ್ನ ಪರವಾಗಿ ಎಲ್ರಿಗೂ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಒಂದು ಪಾಯಲ್ ಅಂತ ಒಂದು ಹುಡುಗಿ ಇಲ್ಲಿ ಇವತ್ತು ಅವಾರ್ಡ್ ರಿಸೀವ್ ಮಾಡಿದ್ರು. ಶಿ ಈಸ್ ಅ ವರ್ಲ್ಡ್ ರೆಕಾರ್ಡ್ ಹೋಲ್ಡರು. ಮತ್ತು ಅದ್ರ ಜೊತೆಯಲ್ಲಿ ಅವ್ರಿಗೆ 2 ಕೈ ಇಲ್ಲ, 2 ಕಾಲಿಲ್ಲ, ಆದರೂ ಅವ್ರು ಅಚೀವ್ಮೆಂಟ್ ಮಾಡಿ ಈ ದೇಶಕ್ಕೆ ಹೆಸರು ತರೋರಾಗ್ಯಾರೆ. ಹಾಗಾಗಿ ನಾನು ನಮ್ಮ ಯೂತ್ಗೆ ಏನು ಹೇಳ್ತೀನಿ ಅಂದರೆ, ನೀವು ಎಲ್ಲಿದ್ದೀರೋ ಅಲ್ಲೇ ಏನು ಬೇಕಾದ್ರೆ ಕಷ್ಟಪಟ್ಟರೆ ಏನು ಬೇಕಾದ್ರೆ ಮಾಡ್ಬೋದು. ಇದು ಯಾರಿಗೂ ಯಾವುದೇ ಥರದ ನ್ಯೂನ್ಯತೆ ಇಲ್ಲ. ನಾವು ಅನ್ಕೊಂತೀವಿ ಅಷ್ಟೇ, ಸಕ್ಸಸ್ ಆಗಲಿಕ್ಕೆ ತುಂಬಾ ರೂಟ್ಸ್ ಇದೆ. ದೇಶದ ಕೀರ್ತಿ ಹೆಚ್ಚಿಸಿದ ನಮ್ಮ ಈ ಪ್ಯಾರಾ ಹೀರೋಗಳಿಗೆ ಕಮೆಂಟ್ ನಲ್ಲಿ ಒಂದು ಕಂಗ್ರಾಚುಲೇಷನ್ ತಿಳಿಸೋದನ್ನ ಮರಿಬೇಡಿ. ಹಾಗೇನೇ ಇಂತಹ ಕ್ರೀಡಾ ಅಪ್ಡೇಟ್ಸ್ಗಾಗಿ ಈಗಲೇ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.